ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ನಾನು ಮಹಾರುದ್ರ ಡಾಕುಳಿಗಿ, ವರದಿಗಾರ ಮತ್ತು ನಿರೂಪಕ. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಶೃಂಗೇರಿ ಶಾರದಾ ಪೀಠದ ಉತ್ತರಾಧಿಕಾರಿಗಳಾಗಿರುವಂತಹ ಶ್ರೀ ವಿಧುಶೇಖರ ಭಾರತಿ ಸ್ವಾಮಿಗಳ ಸನಾತನ ಧರ್ಮ ವಿಜಯ ಯಾತ್ರೆ ಅದ್ದೂರಿಯಾಗಿ ಜರುಗಿದ ಶೋಭಾಯಾತ್ರೆ. ಪೂರ್ಣ ಕುಂಭದ ಮೂಲಕ ಸ್ವಾಗತ ಕೋರಿದ ನಗರದ ಭಕ್ತಾದಿಗಳು, ಸಾವಿರಾರು ಭಕ್ತಾದಿಗಳು ಭಾಗಿ. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಭಕ್ತಿಯಿಂದ ಪೂಜೆ ಸಲ್ಲಿಸಿದ ಪೂಜ್ಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿ. ಪೂಜೆಯಲ್ಲಿ ಪಾಲ್ಗೊಂಡು ಸಾವಿರಾರು ಭಕ್ತರು ಹಾಗೂ ವಿದ್ಯಾರ್ಥಿಗಳು ಶ್ರೀಗಳ ದರ್ಶನ ಪಡೆದು ಮಹಾಪ್ರಸಾದ ಸವಿದು ಪುನೀತರಾದ ಭಕ್ತರು. ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರ ಆವರಣದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಗೋಶಾಲೆ ಉದ್ಘಾಟಿಸಿದ ಶೃಂಗೇರಿ ಶ್ರೀಗಳು. ಗೋಪೂಜೆ ನಂತರ ಶ್ರೀಗಳಿಗೆ ಗೋದಾನ ಮಾಡಿದ ಮಂದಿರದ ಟ್ರಸ್ಟಿಗಳು. ಶಂಕರಾಚಾರ್ಯ ಮಠದ ಗುದ್ದಲಿ ಪೂಜೆ ನೆರವೇರಿಸಿದ ಪೂಜ್ಯ ವಿಧುಶೇಖರ ಸ್ವಾಮೀಜಿ. ಔರಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧಗಧಗನೆ ಹೊತ್ತಿ ಉರಿದ ಸರ್ಕಾರಿ ಬಸ್. ಚಾಲಕ ಮತ್ತು ನಿರ್ವಾಹಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ದುರಂತ. ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು. ಅಪಾಯದಿಂದ ಪಾರಾದ ಪ್ರಯಾಣಿಕರು. ಬೆಳಕೇರ ಗ್ರಾಮ ಪಂಚಾಯತ್ ಸದಸ್ಯ ಹಾಗೂ ಪಿಡಿಒ ಮಧ್ಯೆ ಭಾರೀ ವಾಕ್ಸಮರ. ಪರಿಸ್ಥಿತಿ ತಿಳಿಗೊಳಿಸಿದ 112 ಪೊಲೀಸರು. ಪಿಡಿಒ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ ಸದಸ್ಯ ಮಾಣಿಕ್ ಬಿಲ್ ಇಲ್ಲದೆ ಹಣ ಕೇಳುತ್ತಾರೆ ಎಂದು ಆರೋಪ ಮಾಡಿದ ಪಿಡಿಒ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸನಾತನ ಧರ್ಮದ ರಕ್ಷಣೆ ಹಾಗೂ ಪಾಲನೆ ಮಾರ್ಗದರ್ಶನಕ್ಕಾಗಿ ವಿಜಯ ಯಾತ್ರೆ ಮುಖಾಂತರವಾಗಿ ನಗರಕ್ಕೆ ಆಗಮಿಸಿದ ಶ್ರೀ ಜಗದ್ಗುರು ಶಂಕರಾಚಾರ್ಯರ ಮಹಾಸಂಸ್ಥಾನ ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾಗಿರುವಂಥ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರ ಭವ್ಯ ಶೋಭಾಯಾತ್ರೆ ನಗರದಲ್ಲಿ ಜರುಗಿತು. ಪುಷ್ಪಾಲಂಕಾರ ಮಾಡಿದ ತೆರೆದ ವಾಹನದಲ್ಲಿ ಭಾರೀ ಜಯಘೋಷಗಳನ್ನು ಕೂಗುತ್ತಾ ಸಕಲ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ ನಡೆಸಿ ಅದ್ದೂರಿ ಸ್ವಾಗತ ಕೋರಲಾಯಿತು. ರಾಂಪುರೆ ಕಾಲೋನಿಯ ಹನುಮಾನ ಮಂದಿರದಿಂದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದವರೆಗೆ ಶೋಭಾಯಾತ್ರೆ ಜರುಗಿತು. ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀಗಳ ದರ್ಶನವನ್ನು ಪಡೆದರು. ಮಹಿಳೆಯರು ಪೂರ್ಣಕುಂಭ ತಲೆ ಮೇಲೆ ಹೊತ್ತು ಸಾಗಿದರು. ನಂತರ ಧೂಲ ಪೂಜೆ, ಮಹಾಪೂಜೆ ಹಾಗೂ ಶ್ರೀಗಳ ಅನುಗ್ರಹ ವಚನಾಮೃತ ಜರುಗಿತು. ರಾತ್ರಿ ಸಂದರ್ಭದಲ್ಲಿ ಮಂದಿರದಲ್ಲಿ ಚಂದ್ರಮೌಳೀಶ್ವರ ಪೂಜೆ ಕೂಡ ನಡೆಯಿತು. ಭಕ್ತರು ತಡರಾತ್ರಿವರೆಗೆ ಪಾಲ್ಗೊಂಡು ಶ್ರೀಗಳ ದರ್ಶನ, ಆಶೀರ್ವಾದ ಮತ್ತು ಆಶೀರ್ವಚನ ಆಲಿಸಿ ಧನ್ಯರಾದರು. ಭಾರತೀಯ ತೀರ್ಥ ಅವರ ಸಿಂಹಾಸನರೂಢದ 50 ವರ್ಷ ಮುಗಿದಿದೆ. ಅದರ ಸಂದರ್ಭವಾಗಿ ಶೃಂಗೇರಿ ಶಾರದಾ ಪೀಠದಿಂದ ಸುವರ್ಣ ಭಾರತಿ ಅಂತ ಒಂದು ಅಭಿಯಾನವನ್ನು ಮಾಡುತ್ತಾ ಸನಾತನ ಧರ್ಮ ಜಾಗೃತಿಗೋಸ್ಕರ ಇಡೀ ಭಾರತ ದೇಶದ ಯಾತ್ರವನ್ನು ಮಾಡುತ್ತಾ ಸ್ವಾಮೀಜಿಯವರು ಬಿದರ್ಕ ಆಗಮನ ಆಗಿದ್ದಿದೆ. ಅದು ಬಹಳ ವಿಶೇಷ, ಆನಂದದ ಹೆಮ್ಮೆಯ ವಿಷಯ. ನಾಳೆ 19ಕ್ಕೆ ಬೆಳಗ್ಗೆ 10 ಗಂಟೆಗೆ ನೂತನೀಕರಣ ಗೋಶಾಲದ ಉದ್ಘಾಟನೆ ಹಾಗೂ ರಮಾಸೆ ಸತ್ಯನಾರಾಯಣ ಸ್ವಾಮಿ ರಾಜಗೋಪುರ ಪೂಜೆ ಆದ ನಂತರ ವಿಶೇಷ ಬೀದರ್ ನಗರದಲ್ಲಿ ಶಾರದಾಂಬೆ ದೇವಸ್ಥಾನ ಹಾಗೂ ಶಂಕರ ಮಠದ ನಿರ್ಮಾಣ ಒಂದು ಸಂಕಲ್ಪವಾಗಿದೆ. ಸ್ವಾಮೀಜಿ ಅವರ ಕರಕಮಲದಿಂದ ಅದರ ಶಂಕುಸ್ಥಾಪನೆಯನ್ನು ನಾಳೆ ಮಾಡ್ತಾ ಇದ್ದಾರೆ. ಆದ ಕಾರಣ ಎಲ್ಲ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗುರುಗಳ ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂಥೇಳಿ ನಾನು ಕೇಳ್ಕೊತೀನಿ.
ಶೃಂಗೇರಿ ಶಾರದಾ ಪೀಠದ ಪೂಜ್ಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ನಗರಕ್ಕೆ ಆಗಮಿಸಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ಪೂಜೆಯನ್ನು ನೆರವೇರಿಸಿದರು. ಬೆಳಿಗ್ಗೆ ಸಂದರ್ಭದಲ್ಲಿ ಮಾರ್ಚ್ 19ರಂದು ಸುಮಾರು 1 ಗಂಟೆಗಳ ಕಾಲ ಪೂಜೆಯನ್ನು ನೆರವೇರಿಸಿ ಭಕ್ತರಿಗೆ ದರ್ಶನ ಕೂಡ ನೀಡಿದರು. ಇದೇ ವೇಳೆ ಮಂದಿರದ ಅಧ್ಯಕ್ಷ ಪ್ರಭು ಮೈಲಾಪುರ್, ಕಾರ್ಯದರ್ಶಿ ನರಸಿಂಹ ದೀಕ್ಷಿತ್, ಪ್ರಮುಖರಾದ ಶ್ಯಾಮಕಾಂತ್ ಕುಲಕರ್ಣಿ, ವೆಂಕಟೇಶ್ ಮೋರ್ಖಂಡಿಕರ್, ಬಾಬುರಾವ್ ಕುಲಕರ್ಣಿ, ರಮೇಶ್ ಕುಲಕರ್ಣಿ, ರವೀಂದ್ರ ಸ್ವಾಮಿ, ರಾಮಕೃಷ್ಣನ್ ಸಾಳೆ, ನಂದಕಿಶೋರ್ ವರ್ಮಾ, ವಸಂತ್ ಪಟೇಲ್, ಭೀಮಸೇನ್ ಸಿರಿಯಾಲ್, ಆಮೇಲೆ ಶಂಕರ್ ಕೊಟಾರ್ಕಿ, ರಮೇಶ್ ಗೋಯಲ್, ಆಮೇಲೆ ಜಾಧವ್ ಪಟೇಲ್ ಸೇರಿದಂತೆ ಹಲವಾರು ಕಡೆಗಳಿಂದ ಆಗಮಿಸಿರುವಂಥ ಸಾವಿರಾರು ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಬಂದ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಬೇಸಿಗೆ ಇರೋದರಿಂದ ಪ್ರಸಾದದ ನಂತರ ತಿನ್ನಲು ಕಲ್ಲಂಗಡಿ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಶೃಂಗೇರಿ ಶಾರದಾ ಪೀಠದ ಉತ್ತರಾಧಿಕಾರಿಗಳಾಗಿರುವಂತಹ ಪೂಜ್ಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ನೂತನವಾಗಿ ಸ್ಥಾಪಿಸಲಾದ ಗೋಶಾಲೆಯನ್ನು ಪೂಜೆ ಮಾಡುವ ಮೂಲಕವಾಗಿ ಮುಖಾಂತರವಾಗಿ ಉದ್ಘಾಟನೆ ಮಾಡಿದರು. ಇದೇ ವೇಳೆ ಮಂದಿರದ ಅಧ್ಯಕ್ಷರಾಗಿರುವಂಥ ಪ್ರಭಾಕರ್ ಮೈಲಾಪುರ್ ಸೇರಿದಂತೆ ಟ್ರಸ್ಟಿಗಳು ಪೂಜ್ಯರಿಗೆ ಗೋದಾನ ಕೂಡ ಮಾಡಿದರು. ನಂತರ ಮಂದಿರದ ಆವರಣದಲ್ಲಿ ನೂತನವಾಗಿ 11 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಯೋಜನೆ ಹಾಕಿಕೊಂಡಿರುವಂತಹ ಪೂಜ್ಯ ಶ್ರೀ ಶಂಕರಾಚಾರ್ಯರ ಮಠದ ಶಿಲಾನ್ಯಾಸ ಪೂಜೆಯನ್ನು ಶ್ರೀಗಳು ನೆರವೇರಿಸಿದರು. ಸಕಲ ಮಂತ್ರಘೋಷಗಳೊಂದಿಗೆ ಪೂಜೆ ಪುನಸ್ಕಾರಗಳೊಂದಿಗೆ ವಿಧಿವಿಧಾನ ಅರ್ಚಕರು ನೆರವೇರಿಸಿದರು. ಕೊನೆಯಲ್ಲಿ ಪೂಜ್ಯ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಯವರು ಭಕ್ತಾದಿಗಳಿಗೆ ಆ ಒಂದು ಮಂದಿರದ ಆವರಣದಲ್ಲಿ ದರ್ಶನ ಕೂಡ ನೀಡಿದರು. ಇದೇ ವೇಳೆ ಮಂದಿರದ ಅಧ್ಯಕ್ಷ ಪ್ರಭಾಕರ್ ಮೈಲಾಪುರ್ ಹಾಗೂ ಕಾರ್ಯದರ್ಶಿ ನರಸಿಂಹ ದೀಕ್ಷಿತ್ ಅವರು ಹಾಗೂ ಮಾಧ್ಯಮದವರೊಂದಿಗೆ ನಂದಕಿಶೋರ್ ವರ್ಮಾ ಅವರು ಕೂಡ ಮಾಧ್ಯಮದವರೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಕುರಿತು ವಿವರವಾಗಿರತಕ್ಕಂಥ ಮಾಹಿತಿಯನ್ನು ಕೂಡ ನೀಡಿದರು. ಬನ್ನಿ ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಸರಿ, ಗಾಡಿ ಬಿಡಿ ಇದು ಆಯಿತು. ಇವತ್ತು ಗೋಶಾಲೆ ಉದ್ಘಾಟನೆ ಮತ್ತು ಶಂಕರ ಮಠದ ಭೂಮಿ ಸ್ಥಾಪನೆ ಹಾಗೂ ಗುರುಗಳ ದಿವ್ಯ ದರ್ಶನ ಇವೆಲ್ಲ ಐತೆ. ಇನ್ನೂ ಹೆಚ್ಚಿನ ಜನಗಳು ಬಂದು ದರ್ಶನ ಪಡೆದುಕೊಳ್ಳುವಂತ ಕೇಳ್ತಾರೆ. ಅರ್ಧ ಎಕರೆ ಶಂಕರ ಮಠದಲ್ಲಿ, 1 ಎಕರೆ ಸತ್ಯನಾರಾಯಣ ಗುಡಿ. 2 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ತೀನಿ. ಶಂಕರ ಮಠ ಶಾರದಾ ಪೀಠ ಆಗಬೇಕಂತೇಳಿ ಒಂದು ಇಚ್ಛೆ ಇತ್ತು. ಶಾರದಾ ಪೀಠ ಬರ್ತಾ ಇದೆ. ಕಾರ್ಯಕ್ರಮ ಗುರುಗಳ ಕೃಪೆಯಿಂದ, ಶ್ರೀಮನ್ನಾರಾಯಣ ಕೃಪೆಯಿಂದ, ಗೋಮಾತೆ ಕೃಪೆಯಿಂದ ಬಹಳ ವಿಜೃಂಭಣೆಯಿಂದ ನಡೀತು. ನಮ್ಮೆಲ್ಲರಿಗೂ ಗುರುಗಳ ಆಶೀರ್ವಾದ ಇರಬೇಕು. ಸದಾ ನಮ್ಮ ಹೃದಯದಲ್ಲಿ ಗುರುಭಕ್ತಿಯ ಅಭಿವೃದ್ಧಿ ಆಗ್ತಾ ಇರಬೇಕು. ಅದೇ ನಾನು ಗುರುಗಳ ಚರಣಕ್ಕೆ ಪ್ರಾರ್ಥನಾ ಮಾಡ್ತೀನಿ. ನಿನ್ನೆ ದರ್ಶನ ಇದ್ದಿಲ್ಲ, ಕೇವಲ ಅವ್ರದ್ದು ಸ್ವಾಗತ, ಅವ್ರದ್ದು ಅನುಗ್ರಹ ಭಾಷಣ, ಅನ್ನದಾನ ಕಾರ್ಯಕ್ರಮ ನಿನ್ನೆ ಇಷ್ಟೇ. ರಾತ್ರಿಯಲ್ಲಿ ವಿಶೇಷ ಚಂದ್ರಮೌಳೀಶ್ವರಿ ಪೂಜಾ ಅವ್ರು ಪ್ರತಿನಿತ್ಯ ರಾತ್ರಿ ಮಾಡ್ತಾರೆ, ಅವ್ರದ್ದು ನಿಯಮ. ಅವೆಲ್ಲ ಕಾರ್ಯಕ್ರಮ ನಿನ್ನೆ ಇತ್ತು. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎಲ್ಲ ನಾನು ನಿಮ್ಗೆ ತಿಳಿಸ್ತೀನಿ ಇದೆಲ್ಲ. ಅದಕ್ಕೆ ಜಯ ಶ್ರೀಮನ್ನಾರಾಯಣ. गौशाला के लिए भूमि पूजन भी हुआ है, उद्घाटन हुआ है। और ऐसे बिदर में एक शंकर मठ की स्थापना का बहुत दिनों से विचार था। और शंकर मठ की स्थापना के लिए भी भूमि पूजन उनके कर कमलों द्वारा हुआ है। ऐसे दिव्य महात्माओं के बिदर आगमन से है ना, बिदर में एक नई चेतना आएगी। सनातन धर्म के लिए
स्वामी जी ने बहुत कुछ कार्य किया है और उसी कार्य को आगे बढ़ाते हुए हमारे गौशाला, लक्ष्मीनारायण सत्यनारायण मंदिर और शंकर मठ सभी लोग मिलकर आगे प्रयत्न करेंगे, ऐसी आशा करता हूँ। मैं स्वामी जी का बहुत बहुत आभारी हूँ। धन्यवाद। नंदकिशोर वर्मा, ट्रस्टी, लक्ष्मी सत्यनारायण गौशाला ट्रस्ट। ಔರಾದ್ ಸಾರಿಗೆ ಘಟಕದ ಬಸ್ ಬುಧವಾರ ಮಧ್ಯಾಹ್ನ ಬೀದರ್ನಿಂದ ಔರಾದ್ಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಸುಮಾರು 11 ಗಂಟೆ 15 ನಿಮಿಷಕ್ಕೆ ಸಮಯದಲ್ಲಿ ಹೆದ್ದಾರಿ ರಸ್ತೆಯಲ್ಲಿರುವಂಥ ಕಪ್ಪಿಕೇರಿ ಕ್ರಾಸ್ ಬಳಿ ಚಲಿಸ್ತಾ ಇರುವಂಥ ಸಂದರ್ಭದಲ್ಲಿ ಇಂಜಿನ್ನಲ್ಲಿ ಏಕಾಏಕಿ ದಟ್ಟವಾಗಿ ಹೊಗೆ ಬಂದು ಬಸ್ನ ಕೆಳಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು. ಕೂಡಲೇ ಚಾಲಕ ಹಾಗೂ ನಿರ್ವಾಹಕ ಸುಮಾರು 24 ಪ್ರಯಾಣಿಕರನ್ನು ಬಸ್ನಿಂದ ಕೆಳಗೆ ಇಳಿಸಿದ್ರಿಂದ ಭಾರೀ ಅನಾಹುತ ತಪ್ಪಿದೆ. ಬೆಂಕಿ ಪೂರ್ತಿ ಬಸ್ ಆವರಿಸಿದ್ದರಿಂದ ಆಸನಗಳು ಸೇರಿದಂತೆ ಒಂದು ಕೆಲ ಸಾಮಗ್ರಿಗಳು ಕೂಡ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ. ಸುದ್ದಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆಯನ್ನು ನಡೆಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಚಲಿಸುವಂಥ ಬಸ್ನಲ್ಲಿ ಆಕಸ್ಮಿಕವಾಗಿ ಶಾರ್ಟ್ ಸರ್ಕ್ಯೂಟ್ ಉಂಟಾಗಿ ಬಸ್ ಪೂರ್ತಿ ದಟ್ಟ ಹೊಗೆಯನ್ನು ಕಾಣಿಸಿಕೊಂಡಿದೆ. ಹೊಗೆ ಕಾಣಿಸಿಕೊಂಡ ತಕ್ಷಣವೇ ಹಿರಿಯ ಚಾಲಕರಾಗಿರುವಂಥ ಮಾರುತಿರಾವ್ ಚಿಟಿಗೆರೆ, ಆಮೇಲೆ ನಿರ್ವಾಹಕರಾಗಿರುವಂತಹ ಬಾಲಾಜಿ ಬಂಡೆ ಪ್ರಯಾಣಿಕರನ್ನು ಒಬ್ಬೊಬ್ಬರನ್ನೇ ಬಹಳ ವೇಗವಾಗಿ ಅವರು ಕೆಳಗಿಳಿಸಿದ್ದಾರೆ. ಒಂದು ಚಾಲಕರ ಮತ್ತು ಡ್ರೈವರ್ ಅಂದರೆ ನಿರ್ವಾಹಕರ ಇವರಿಬ್ಬರ ಒಂದು ಚಾಕಚಕ್ಯತನದಿಂದ ಪ್ರಯಾಣಿಕರ ಜೀವ ಉಳಿದಂತಾಗಿದೆ. ಸುಮಾರು ಜನ ಪ್ರಯಾಣಿಕರು ಆ ಒಂದು ಬಸ್ನಲ್ಲಿ ಪ್ರಯಾಣ ಮಾಡ್ತಾಯಿದ್ರು. ಅವ್ರನ್ನ ಕೆಳಗಿಳಿಸಿ ಬೆಂಕಿಯನ್ನು ನಂದಿಸುವಂಥ ಕಾರ್ಯಕ್ಕಾಗಿ ಅಗ್ನಿಶಾಮಕ ದಳದವರು ಕೂಡ ಒಂದು ಕರೆಯನ್ನು ಮಾಡಿ ಭಾಳ ಬೇಗ ಬೆಂಕಿಯನ್ನು ನಂದಿ ಆರಿಸಿದ್ದಾರೆ. ಒಂದು ವೇಳೆ ಬ್ಲಾಸ್ಟ್ ಆಗ್ತಾ ಇತ್ತು ಅಂತಂದರೆ ಬಸ್ನಲ್ಲಿರುವಂತಹ ಪ್ರಯಾಣಿಕರ ಪರಿಸ್ಥಿತಿ ಏನಾಗ್ತಾ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ಚಾಲಕರ ಮತ್ತು ನಿರ್ವಾಹಕರ ಒಂದು ಮುಂಜಾಗೃತ ಕ್ರಮಕ್ಕೆ ನಿಜಕ್ಕೂ ಕೂಡ ನಾವು ಮೆಚ್ಚಲೇಬೇಕು. ಬನ್ನಿ ಬಸ್ಸು ಸುಟ್ಟು ಹೋಗಿರ್ತಕ್ಕಂಥ ಸನ್ನಿವೇಶವನ್ನು ನೋಡ್ಕೊಂಡು ಬರೋಣ. ಚಾಲಕ ಮತ್ತು ನಿರ್ವಾಹಕ ಇಬ್ಬರೂ ಕೂಡಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಅವಘಡ ಸಂಭವಿಸ್ತಾ ಇರತಕ್ಕಂಥದ್ದನ್ನು ತಪ್ಪಿಸಿದ್ದಾರೆ ಎಂದು ಘಟಕದ ವ್ಯವಸ್ಥಾಪಕರಾಗಿರುವಂಥ ರಾಜೇಂದ್ರ ತಿಳಿಸಿದ್ದಾರೆ. ಬಸ್ಗೆ ಏಕಾಏಕಿ ಬೆಂಕಿ ಹೊತ್ತಿಕೊಂಡ ಪರಿಣಾಮ ಕೆಲ ಸಮಯಗಳ ಕಾಲ ಸಂಚಾರ ದಟ್ಟಣೆ ಉಂಟಾಗಿ ಪ್ರಯಾಣಿಕರು ಆ ಒಂದು ರಸ್ತೆ ಮೇಲೆ ಪರದಾಡಿದರು. ಸ್ಥಳಕ್ಕೆ ವಿಭಾಗೀಯ ಸಾರಿಗೆ ನಿಯಂತ್ರಣ ಅಧಿಕಾರಿಗಳಾಗಿರುವಂಥ ಚಂದ್ರಕಾಂತ್ ಹುಲೇಕರ್ ಅವರು, ತಹಸೀಲ್ದಾರ್ ಮಲ್ಸೆಟ್ಟಿ ಚಿದ್ರೆ, ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಇದೀಗ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀರಿ, ಇದ್ದಕ್ಕಿದ್ದಂತೆ ಬಸ್ನ ಎಂಜಿನ್ನಲ್ಲಿ ಒಂದು ಹೊಗೆ ಕಾಣಿಸ್ಕೊಂಡಿದೆ, ನಂತರ ಧಗಧಗನೆ ಹೊತ್ತು ಉರಿದಿದೆ. ಇಂಥ ಸಂದರ್ಭದಲ್ಲಿ ಪ್ರಯಾಣಿಕರನ್ನು ಕೂಡಲೇ ಕೆಳಗೆ ಇಳಿಸುವಂತಹ ಒಂದು ಪ್ರಯತ್ನವನ್ನು ಚಾಲಕರು ಮತ್ತು ನಿರ್ವಾಹಕರು ಇಬ್ಬರು ಸೇರಿಕೊಂಡು ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಸುಮಾರು ಜನರ ಒಂದು ಜೀವ ಉಳಿಸಿದಂತಾಗಿದೆ. ಅವರ ಒಂದು ಕಾರ್ಯಕ್ಕೆ ನಾವು ಮೆಚ್ಚಲೇಬೇಕು. ಬಸ್ನ ಹಿಂಬದಿಯಲ್ಲಿ ಎಷ್ಟು ದಟ್ಟವಾಗಿ ಹೊಗೆ ಬರ್ತಾ ಇದೆ ಅಂತಂದರೆ ಬೆಂಕಿ ಕಾಣಿಸ್ಕೊಂಡಿದೆ, ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಬಂದಿದೆ. ಆದರೆ ಏನಾಗಿದೆ ಅನ್ನುವಂಥದ್ದು ತನಿಖೆ ಆದಮೇಲೆ ಅದು ಗೊತ್ತಾಗುತ್ತೆ. ಒಟ್ಟಾರೆಯಾಗಿ ಚಾಲಕ ಮತ್ತು ನಿರ್ವಾಹಕರ ಒಂದು ಮುಂಜಾಗ್ರತಾ ಕ್ರಮದಿಂದ ಪ್ರಯಾಣಿಕರ ಒಂದು ಪ್ರಾಣ ಉಳಿದಿದೆ ಅನ್ನುವಂಥದ್ದು ಇಲ್ಲಿ ನಿಜಕ್ಕೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಮೆಚ್ಚಲೇಬೇಕಾಗಿರ್ತಕ್ಕಂಥ ಕಾರ್ಯ. ಈ ಗ್ರಾಮ ಪಂಚಾಯತ್ಗಳ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಒಬ್ಬರಿಗೊಬ್ಬರು ಬೈಕೊಳ್ತಕ್ಕಂಥದ್ದು, ಜಗಳ ಆಡ್ತಕ್ಕಂಥದ್ದು ಬರೀ ಇದೇ ಆಗೋಗಿದೆ. ಚಿಟಗುಪ್ಪ ತಾಲೂಕಿನ ಬೆಳಕೇರಿ ಗ್ರಾಮ ಪಂಚಾಯತ್ನಲ್ಲಿ
ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯನ ಮಧ್ಯೆ ತೀವ್ರ ವಾಕ್ಸಮರ ನಡೆದಿದೆ. ಅಧ್ಯಕ್ಷ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಏನು ಸಾಮಾನ್ಯ ಸಭೆ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಪ್ರಭಾರಿ ಪಿಡಿಒ ಏನಿದ್ದಾರೆ ಭಾಗ್ಯಜ್ಯೋತಿಯವರು, ಆಮೇಲೆ ಸದಸ್ಯ ಗ್ರಾಮ ಪಂಚಾಯತ್ ಸದಸ್ಯ ಏನಿದ್ದಾರೆ ಮಾಣಿಕ್ ಹಿಪ್ಪರಗಿಯವರು, ಅವರಿಬ್ಬರ ಮಧ್ಯೆ ಭಾರಿ ಮಾತಿನ ಚಕಮಕಿ ನಡೆದಿದೆ. ತಾನು ಮಾಡಿರುವಂಥ ಕೆಲಸಗಳ ಹಣ ನೀಡುವಂತೆ ಸದಸ್ಯರು ಪಿಡಿಒ ಅವರಿಗೆ ಕೇಳಿದ್ದಾರೆ. ಕೆಲಸಗಳ ಬಿಲ್ ತಂದುಕೊಡಿ, ಅಂದರೆ ಅವುಗಳ ಬಿಲ್ ತಂದುಕೊಡಿ, ನಾನು ಹಣ ಕೊಡ್ತೇನೆ ಎಂದು ಪಿಡಿಒ ಅವರು ಸ್ವಲ್ಪ ಜೋರಾಗಿ ಹೇಳಿದ್ದಾರೆ. ಹೀಗೆ ಇವರಿಬ್ಬರ ಜಗಳ 112 ಪೊಲೀಸ್ ಪಂಚಾಯತ್ಗೆ ಒಂದು ಬರೋ ಮಟ್ಟಿಗೆ ಹೋಗಿದೆ. ಅವಾಚ್ಯ ಶಬ್ದಗಳಿಂದ ಸದಸ್ಯರು ನಮಗೆ ಬೈದಿದ್ದಾರೆ ಎಂದು ಪಿಡಿಒ ಆರೋಪ ಮಾಡಿದ್ದಾರೆ. ಘಟನೆ ಬಗ್ಗೆ ಮಾಹಿತಿ ಪಡೆದು ಪರಿಶೀಲನೆಯನ್ನು ಮಾಡ್ತೇನೆ ಎಂದು ತಾಲೂಕು ಪಂಚಾಯತ್ ಇಒ ಲಕ್ಷ್ಮೀ ಬಿರಾದರ್ ತಿಳಿಸಿದ್ದಾರೆ. ಆಮೇಲೆ ಪಿಡಿಒ ಅವರು ಸದಸ್ಯರ ಮೇಲೆ ಮಾಡತಕ್ಕಂಥ ಒಂದು ದೊಡ್ಡ ಆರೋಪ ಏನು ಅಂತಂದರೆ, ಒಂದು ಚಿಕ್ಕ ಒಂದು ಬಿಳಿ ಚೀಟಿ ಮೇಲೆ ಲೆಕ್ಕವನ್ನು ಬರ್ಕೊಂಡು ಬರ್ತಾರೆ. ಈ ಕೆಲಸ ಮಾಡಿಸಿದ್ದೇನೆ, ನನಗೆ ಇಷ್ಟು ಹಣ ಬೇಕು ಅಂತ ಆ ಸದಸ್ಯ ಮಾಣಿಕ್ ಅವರು ಕೇಳ್ತಾರೆ ಅನ್ನುವಂಥ ಒಂದು ದೊಡ್ಡ ಆರೋಪ ಪಿಡಿಒ ಅವ್ರದ್ದು, ಭಾಗ್ಯಜ್ಯೋತಿ ಅವ್ರದ್ದು. ಆಮೇಲೆ ಇವರು ಸದಸ್ಯರಾಗಿರ್ತಕ್ಕಂಥ ಮಾಣಿಕ್ ಅವರು ಏನು ಹೇಳ್ತಾರೆ ಅಂದರೆ, ಪಿಡಿಒ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ, ಸಾಕಷ್ಟು ಹಣ ಲೂಟಿ ಮಾಡ್ತಾ ಇದ್ದಾರೆ ಎನ್ನುವಂಥ ಗಂಭೀರ ಆರೋಪವನ್ನು ಸದಸ್ಯರು ಮಾಡ್ತಾರೆ. ಸೊ ಹೀಗೆ ಅವರಿಬ್ಬರ ಮಧ್ಯೆ ವಾಕ್ಸಮರ ನಡೀತು. ಕೊನೆಗೆ ಪೊಲೀಸರ ಒಂದು ಮಧ್ಯಪ್ರವೇಶದಿಂದ ಪರಿಸ್ಥಿತಿ ತಿಳಿಯಾಯಿತು. ಕೊನೆಗೆ ತಾಲೂಕು ಪಂಚಾಯತ್ ಇಒ ಅವರ ಜೊತೆಗೆ ನಮ್ಮ ಚಿಟಗುಪ್ಪ ತಾಲೂಕು ವರದಿಗಾರರಾಗಿರ್ತಕ್ಕಂಥ ನವೀನ್ ಅವರು ಕೂಡ ಮಾತನಾಡಿದ್ದಾರೆ. ನವೀನ್ ಗಂಜಿಯವರು ಮಾತನಾಡಿದಾಗ ಅದರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ, ನಂತರ ಆ ಪರಿಸ್ಥಿತಿಯನ್ನು ತಿಳಿಗೊಳಿಸ್ತೇನೆ ಅನ್ನುವಂಥ ಮಾತನ್ನು ಕೂಡ ಇಒ ಲಕ್ಷ್ಮಿ ಅವರು ಕೂಡ ಹೇಳಿದ್ದಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.